ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಚಿಕನ್ ಪರೋಟವನ್ನು ಮಾಡ್ತಾಯಿದ್ದೀನಿ. ಚಿಕನ್ ಪರೋಟ ಮಾಡೋದಕ್ಕೆ ಒಂದು 1/4 kg ಚಿಕನನ್ನು ಬೇಯಿಸಿ ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಶುಂಠಿ, ಬೆಳ್ಳುಳ್ಳಿ, 2 ಕಾಯಿ ಮೆಣಸು, ಆಮೇಲೆ ಇದು ಪೆಪ್ಪರ್ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ, ಆಮೇಲೆ 1 ಬೌಲ್ ಮೈದಾ ತೊಗೊಂಡಿದ್ದೀನಿ, 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಸಮ ತೊಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇಷ್ಟು ಆಗ್ತಾಯಿಲ್ಲ, 1 ಬೌಲ್ ಆಗ್ತಾಯಿಲ್ಲ ನಾನು. ಈಗ ಇದನ್ನು ಮಿಕ್ಸ್ ಮಾಡುವ. ಈಗ ಎರಡನ್ನು ಮಿಕ್ಸ್ ಮಾಡಿ ಚಪಾತಿ ಅದಕ್ಕೆ ತಗೊಳ್ಳೋಣ, ಮಿಕ್ಸ್ ಮಾಡುವ. ಈಗ ನೀರು ಹಾಕಿ, ಈಗ ಉಪ್ಪು ಕೂಡ ಹಾಕ್ಲಿಕ್ಕೆ ಉಂಟು. ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡುವ. ಇದಕ್ಕೆ ಆಯಿಲ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ, 2 ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ, ಈಗ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಥರ ಮಾಡುವ. ಈಗ ಇದನ್ನು ಕೂಡ ಒಂದು ಮಿಕ್ಸ್ ಜಾರ್ಗೆ ಹಾಕಿ ಎಲ್ಲವನ್ನು ಪುಡಿ ಮಾಡ್ತಾ ಇರಬೇಕು. ಚಿಕನನ್ನು ಮಿಕ್ಸಿಗೆ ಹಾಕಿದ್ದೀನಿ. ಆಮೇಲೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು, ಹಾಕಿ ಪುಡಿ ಮಾಡೋದು ಅಷ್ಟೇ. ನೋಡಿ, ಹಿಟ್ಟು ರೆಡಿ ಆಗಿದೆ ನೋಡಿ, ಈ ಥರ ಸಾಫ್ಟಾಗಿ ಮುದ್ದೆ ಮಾಡಿದ್ದೀನಿ ನೋಡಿ, ಈ ಥರ ಇರಬೇಕು. ಆಮೇಲೆ ನಮ್ಮ ಚಿಕನ್ ಮಸಾಲ ಕೂಡ ಈ ಥರ ಮಿಕ್ಸಿಯರೆಲ್ಲ ಹಾಕಿ ರುಬ್ಬಬೇಕು. ಯಾಕಂದರೆ ದೊಡ್ಡ ಪೀಸ್ ಹಾಕಿದರೆ ಪರೋಟ ಸರಿಯಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಪರೋಟ ಮಾಡುವ. ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಈ ಥರ ಒಂದು ಉಂಡೆ ತೊಗೊಂಡು ಈ ಥರ ಇಟ್ಟು ಈಗ ಸ್ವಲ್ಪ ಮಸಾಲೆ ತೊಗೊಂಡು ಇದಕ್ಕೆ ಫಿಲ್ಲಿಂಗ್ ಇಡಬೇಕು. ಇಟ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡುವ. ಜಾಸ್ತಿ ಹಿಟ್ಟು ಬಂದರೆ ತೆಗೆದು ಇತ್ತು. ಆಮೇಲೆ ಈ ಥರ ಚೆನ್ನಾಗಿ ಕೈಯಲ್ಲೇ ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸೈಡ್ಗೆಲ್ಲ ಸ್ಪ್ರೆಡ್ ಮಾಡ್ತಾ ಬರುವ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಬರಬೇಕು. ನೋಡಿ, ಇಷ್ಟು ದೊಡ್ಡದಾಗಿ ಮಾಡಿದ್ದೀನಿ ನೋಡಿ. ಇನ್ನು ಫ್ರೈ ಮಾಡುವ. ನೋಡಿ, ಒಂದು ತವ ಇಟ್ಟಿದ್ದೀನಿ. ಇದಕ್ಕೆ ನಾನು ಮಾಡಿದಿಟ್ಟ ಪರೋಟವನ್ನು ಹಾಕ್ತಾಯಿದ್ದೀನಿ. ಇದು ಒಂದು ಕಡೆ ಫ್ರೈ ಆಗುವಾಗ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಇನ್ನೊಂದು ಕಡೆ ಟರ್ನ್ ಮಾಡಿ ಹಾಕಬೇಕು. ನೋಡಿ, ಒಂದು ಕಡೆ ಫ್ರೈ ಆಗುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟರ್ನ್ ಮಾಡಿ ಹಾಕಿ ಮತ್ತೊಂದು ಕಡೆ ಫ್ರೈ ಮಾಡಬೇಕು. ಮತ್ತೊಂದು ಕಡೆ ಚೆನ್ನಾಗಿ ತುಪ್ಪ ಹಾಕಬೇಕು. ನೋಡಿ, ಮತ್ತೊಂದು ಪರೋಟವನ್ನು ಕೂಡ ಫ್ರೈ ಆಗೋಕ್ಕಿಟ್ಟಿದ್ದೀನಿ. ಇದನ್ನು ಎಲ್ಲ ಆದಮೇಲೆ ತೋರಿಸ್ತೀನಿ. ನೋಡಿ, ನಮ್ಮ ಪರೋಟ ಎಲ್ಲ ರೆಡಿ ಆಯಿತು. ಇದೊಂದೇ ಇರೋದು, ಇನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ನಮ್ಮ ಚಿಕನ್ ಪರೋಟ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಸಾಲೆ ಮಾತ್ರ ಎಲ್ಲ ಈರುಳ್ಳಿ ಎಲ್ಲ ಸಾಮಗ್ರಿಯನ್ನು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು. ಇಲ್ಲಾಂದರೆ ಈ ಥರ ನಮಗೆ ಗೋಲಾಗಿ ಪರೋಟ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ತುಂಬ ಟೇಸ್ಟ್ ಆಗುತ್ತೆ, ಸುಲಭವಾಗಿ ಕೂಡ ಇರುತ್ತೆ. ಸ್ವಲ್ಪ ಚಿಕನ್ ಇದ್ದರೆ ಸಾಕಾಗುತ್ತೆ. ನೀವು ಕೂಡ ಮೇಲೆ ಟ್ರೈ ಮಾಡಿ ಒಮ್ಮೆ. ಇದು ಇಷ್ಟ ಆದ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.